ಕೇಳು ಮಾಮ ಬಲ್ದಾನ ಬಲ್ದಾನ ಬಲ್ದಾನ. ಮತ್ತೆ ಕೊನೆಗೂ ನನ್ನ ಭೇಟಿ ಮಾಡಕ್ ಬಂದೆ ಅಲ್ವಾ? ಮಾಮ ನಮ್ಮನೆಗೆ ಯಾಕೆ ಬರ್ಲಿಲ್ಲ? ಬರ್ತೀನಿ ನಿಮ್ಮನೆಗೂ ಬರ್ತೀನಿ, ಆದ್ರೆ ಈಗ್ಲೇ ಅಲ್ಲ. ನೀವು ದೊಡ್ಡ ಮನೆ ಕಟ್ಟಿಸ್ತೀರಾ ಅಲ್ವಾ, ಆಗ ಬರ್ತೀನಿ. ಮಾಮ, ನಮ್ದೇ ಸ್ವಂತ ಭೂಮಿ ಇದೆ ಈಗ. ಇವತ್ತದಿದೆ ಅಂದ್ರೆ ಅದಕ್ಕೆ ಕಾರಣ ನೀವೇ ಮಾಮ. ಅಯ್ಯೋ, ಇದೆಲ್ಲ ಏನು ಇಲ್ಲ ದಾಜಿ. ಮುಂದೆ ಹೋಗ್ತಾ ಹೋಗ್ತಾ ಇನ್ನು ಏನೇನಾಗುತ್ತೆ ನೋಡ್ತಾ ಇರು. ಮಾಮ, ನನಗೂ ಆಸೆ ಇದೆ, ಬೇಗ ನಮ್ ಸ್ವಂತ ಮನೆಗೆ ಹೋಗ್ಬೇಕು ಅಂತ. ಆದ್ರೆ ಇವರು ಯಾಕೋ ಒಪ್ಕೋತಾನೆ ಇಲ್ಲ. ಅಲ್ಲ ಮಾಮ, ಬೇಗ ಹೋಗ್ಬೇಕು ಅಂದ್ರೆ ಹೇಗಾಗತ್ತೆ? ಮಾಮ, ಬೇಗ ಹೇಗಾದ್ರೂ ನಾವು ಹೊಸ ಮನೆ ಕಟ್ಟಬೇಕು, ಅಲ್ಲಿಗೆ ಹೋಗಿರ್ಬೇಕು ಅಂತ. ಮಗಳೇ ಇರು, ಸ್ವಲ್ಪ ಗಡಿಬಿಡಿ ಮಾಡಬೇಡ. ನಾನು ಇದನ್ನೇ ಹೇಳ್ತಾ ಇದ್ದೀನಿ ಮಾಮ ಅವಳಿಗೆ. ಇಷ್ಟು ವರ್ಷಗಳೇ ಕಾದಿದ್ದೀವಿ ನಾವು. ಚಿಕ್ಕದಾದ್ರೂ ಸರಿ ಒಂದು ಮನೆ ಕಟ್ಟಬೇಕು ಅಂತ ಇದೆ. ಚಿಕ್ಕದ್ಯಾಕಪ್ಪ, ಕಟ್ಟೋದ್ ಕಟ್ತೀಯ, ಒಳ್ಳೆ ದೊಡ್ಡ ಮನೆಯನ್ನೇ ಕಟ್ಟು ನೀನು. ಮಾಮ, ಅಷ್ಟೊಂದು ಹಣ ನಾವೆಲ್ಲಿಂದ ತರೋದು? ಹಣನ ಯಾಕೆ? ಭೂಮಿ ತಗೊಂಡಿದ್ದೀರ ಅಲ್ವಾ, ಆಗಿತ್ತ ನಿಮ್ಮ ಹತ್ರ ಹಣ? ಇಲ್ಲ ಅಲ್ವಾ? ಆದ್ರೂ ಭೂಮಿ ನಿಮ್ದಾಯ್ತಲ್ವಾ, ಹಾಗೆ ಮನೆ ಕೂಡ ಆಗುತ್ತೆ. ಮಾಮ, ನೀವ್ ಇಲ್ಲೇ ಕೂತಿರ್ತೀರೋ ಹೇಗೆ? ನಮ್ಮನೆಗೂ ಬನ್ನಿ ಮಾಮ. ಮೊದಲು ನಿಮ್ಮ ಭೂಮಿ ಹೇಗಿದೆ ನೋಡ್ತೀನಿ, ಎಲ್ಲಿದೆ ಹೇಗಿದೆ ಜಾಗ ಅಂತ. ಮಾಮ, ನೀವಿದ್ರೆ ಎಲ್ಲಾನು ಒಳ್ಳೇದಾಗತ್ತೆ. ನಡೀರಿ ಈಗ. ಅರೆ ಗೋಪಾಲ್, ನಮ್ ಕುರಿಗಳು. ಅಯ್ಯೋ ಹೌದು, ಆದ್ರೆ ಇಲ್ಲಿ ಯಾರು ಕುರಿಗಳನ್ನ ಕಟ್ಟಾಕಿದ್ರು? ನಿನ್ ಮೇಯಿಸೋದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದೆ ಅಲ್ವಾ? ಹೌದು, ಇಲ್ಲಿಗೆ ಕರ್ಕೊಂಡ್ ಬಂದಿದ್ದೆ. ಅಯ್ಯೋ, ಆದ್ರೆ ಇಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ. ಅಯ್ಯೋ, ಆಗ್ಲೇ ಆ ಮಂಚ ಇಲ್ಲೇ ಇದ್ದ, ಇನ್ನೂ ಒಂದ್ ಜೊತೆ ಇಬ್ರು ಕೂಡ ಇದ್ರು. ಅಯ್ಯೋ, ಆದ್ರೆ ಅವ್ರು ಎಲ್ಲಿಗೆ ಹೋದ್ರು? ಅದೇ ಗೊತ್ತಾಗ್ತಿಲ್ಲ. ನಾನು ಇಲ್ಲೇ ಕುರಿಗಳನ್ನ ಮೇಯಿಸ್ತಿದ್ದೆ, ಅವನ್ ಆ ಕಡೆಯಿಂದ ಬಂದ, ನನ್ ಜೊತೆ ಜಗಳ ಆಡಕ್ ಶುರು ಮಾಡ್ದ. ಒಂದ್ ಕೆಲ್ಸ ಮಾಡು, ಅವನಿಗೆ ಇಲ್ಲಿ ಇಲ್ಲ ಅಲ್ವಾ, ನಾವು ಕುರಿಗಳನ್ನ ಕರ್ಕೊಂಡು ಹೋಗೋಣ ಇಲ್ಲಿಂದ. ಹಾ, ಅಲ್ಲ ಆದ್ರೆ ಆ ಮನುಷ್ಯ ಇಲ್ಲಿಗೆ ಬಂದ್ಬಿಟ್ಟ ಅಂದ್ರೆ? ಅಯ್ಯೋ, ಬಂದ್ರೆ ಆಮೇಲೆ ನೋಡ್ಕೊಳ್ಳೋಣ ಬಿಡೋ. ನಾಳೆ ಕುರಿಗಳನ್ನ ಕರ್ಕೊಂಡ್ ಬರುವಾಗ 4 ಜನರ ಜೊತೆ ಕರ್ಕೊಂಡ್ ಬರೋಣ, ಆಗ ನಾವ್ ಯಾರು ಅಂತ ಗೊತ್ತಾಗತ್ತ ಅವನಿಗೆ. ದತ್ತು ಅಣ್ಣ, ನಿಜ ಹೇಳ, ನಾನು ನನಗನ್ಸುತ್ತೆ ಇಲ್ಲೇನೋ ನಡೀತಿದೆ ಅಂತ. ಅಂದ್ರೆ ನೋಡು, ಇಲ್ಲಿ ಆ ಮನುಷ್ಯ ನನ್ ಜೊತೆ ಜಗಳ ಆಡೋಕ್ ಶುರು ಮಾಡಿ ಕುರಿಗಳನ್ನ ತಗೊಂಡ್ ಹೋದ, ಆದ್ರೆ ಮತ್ತೆ ಆ ಕುರಿಗಳನ್ನ ಇಲ್ಲೇ ಕಟ್ಟಿದ್ದಾನೆ. ಇಲ್ಲೋಡು, ಜಾಸ್ತಿ ಯೋಚನೆ ಮಾಡ್ಬೇಡ ನೀನು.
ನಮ್ ಕುರಿಗಳನ್ನ ಕರ್ಕೊಂಡು ಹೋಗಕ್ಕೆ ಅಂತ ಇಲ್ಲಿಗೆ ಬಂದಿದೀವಲ್ವಾ, ಆದ್ಮೇಲೆ ಈ ಕುರಿಗಳನ್ನ ಕರ್ಕೊಂಡೇ ಹೋಗೋಣ. ಸರಿ. ನಡಿ. ಹಾ, ಅಯ್ಯೋ ಗೋಪಾಲ, ಯಾಕಷ್ಟು ಗಾಬರಿ ಆಗಿದ್ಯೋ? ನಡಿ, ಯಾರು ಬರೋದಿಲ್ಲ. ಸರಿ ಸರಿ. ನಡಿ ನಡಿ. ಮಾಮ, ಇದೇ ನಮ್ ಭೂಮಿ. ಓ, ಇದೇನಾ ನಿಮ್ ಭೂಮಿ? ಚೆನ್ನಾಗಿದೆ. ದಾಜಿ, ನಿನ್ನ ಮನಸ್ಸಿನಲ್ಲಿ ಇದೆ ಅಲ್ವಾ? ಅದೇ ರೀತಿ ಒಂದು ಒಳ್ಳೆ ಚೆನ್ನಾಗಿರೋ ದೊಡ್ಡ ಮನೆಯನ್ನು ಕಟ್ತೀಯ ನೀನು. ಕಟ್ಟು, ಒಂದು ದೊಡ್ಡ ಒಳ್ಳೆ ಮನೆ ಕಟ್ಟು. ಅದೇನಂದ್ರೆ ನಿನ್ನ ಮಕ್ಕಳು ದೊಡ್ಡವರಾಗೋವರೆಗೂ ಏನು ಚಿಂತೆ ಮಾಡೋ ಅವಶ್ಯಕತೆನೇ ಇರಲ್ಲ. ಮಾಮ, ನೀವ್ ಹೇಳ್ತಾ ಇರೋದೇನೋ ಸರಿಯಾಗೇ ಇದೆ, ಆದ್ರೆ ಅಷ್ಟೊಂದು ಹಣನ ಎಲ್ಲಿಂದ ತರೋದು? ಅಜ್ಜಿ, ನಾನು ಆಶೀರ್ವಾದ ಮಾಡಿದ್ದೀನಲ್ವಾ, ಆಗುತ್ತೆ ಎಲ್ಲಾನು. ಏನಾಗುತ್ತೆ, ಹೇಗಾಗುತ್ತೆ, ಯಾವ ರೀತಿ ಆಗುತ್ತೆ, ಹಣ ಹೇಗ್ ಸಿಗತ್ತೆ, ಏನು ಚಿಂತೆ ಮಾಡಬೇಡ. ದಾಜಿ, ನಿನಗೆ ಕಾಣಿಸೋದಿಲ್ಲಪ್ಪ, ಆದ್ರೆ ನನಗ್ ಕಾಣಿಸ್ತಾ ಇದೆ ನಿನ್ನ ಮನೆ ಕಣ್ಮುಂದೆ. ಮಾಮ, ಹಾ ಹೇಳು, ಏನಾಯ್ತು? ಮಾಮ, ನಿಮ್ ಮನ್ಸಲ್ಲಿರೋ ತರದ್ದೇ ಮನೆ ಆಗತ್ತೆ. ನನಗ ನಂಬಿಕೆ ಇದೆ, ನೀವು ಒಂದ್ಸರಿ ಆಶೀರ್ವಾದ ಮಾಡಿದ್ರೆ ಅದು ಖಂಡಿತ ನಿಜ ಆಗತ್ತೆ. ಒಂದ್ಸರಿ ನನ್ನಿಂದ ತಪ್ಪಾಗಿದೆ, ಆದ್ರೆ ಈಗ ನನಗೆ ಅರ್ಥ ಆಗಿದೆ, ನಿಮ್ಗೆ ನಮ್ಮ ಮೇಲೆ ತುಂಬಾನೇ ಪ್ರೀತಿ ಇದೆ. ನಮ್ಮ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಕೂಡ ನಾವು ನಿಮ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ. ನಮ್ಮ ಮನ್ಸನ್ನ ಅರ್ಥ ಮಾಡ್ಕೋತೀರಾ, ಮನ್ಸಲ್ಲಿರೋ ಪೂರ್ತಿನೂ ಮಾಡ್ತೀರಾ. ಸರಿ ದಾಜಿ, ನಾನಿನ್ನು ಇಲ್ಲಿಂದ ಹೊರಡ್ಲಾ? ಇಲ್ಲ ಮಾಮ, ಇಲ್ಲಿಂದ ನಾನು ನಿಮ್ಮನ್ನು ಹೊರದಿಲ್ಲ. ನೀವು ನಮ್ಮ ಮನೆಗೆ ಬನ್ನಿ. ನಮ್ ಜೊತೆ ಇಷ್ಟು ದೂರದಿಂದ ಬಂದಿದ್ದೀರಾ, ಈಗ ಮನೆಗೆ ಬರ್ದಿಲ್ದಿದ್ರೆ ನಮ್ಗೆ ಹೇಗ್ ಅನ್ಸತ್ತೆ? ನಾನು ಅಡಿಗೆ ತಯಾರಿ ಮಾಡ್ಕೋತೀನಿ, ನೀವು ಊಟ ಮಾಡಿ. ಆಮೇಲೆ ಸಾಯಂಕಾಲದ ಹೊತ್ತಿಗೆ ನೀವು ಇಲ್ಲಿಂದ ಹೊರಡ್ಬೋದು. ಇಂಥ ಉರಿ ಬಿಸಿಲಲ್ಲಿ ನೀವು ನಡ್ಕೊಂಡ್ ಬಂದಿದ್ದೀರಾ. ಅಲ್ಲ ಮಗಳೇ, ನಾನು ಏನ್ ಹೇಳ್ತೀನಿ ಇಲ್ಲ ಅಂದ್ರೆ, ಇಲ್ಲ ಮಾಮ, ನೀವು ಈಗ ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ, ನಾನ್ ನಿಮ್ ಮಾತನ್ನ ಕೇಳೋದಿಲ್ಲ. ಸರಿ ಆಯ್ತಮ್ಮ, ನಡೀರಿ. ಮಾಮ, ನಾವ್ ಯಾವ್ದೇ ತಪ್ಪು ಮಾಡದೇ ಇದ್ರು ನಮ್ ಕುರಿಗಳನ್ನ ಹಿಡಿದು ಇಟ್ಕೊಂಡಿದ್ದಾರೆ. ಇವ್ರು ಹೋಗಿ ಎಷ್ಟೊತ್ತಾಯ್ತು, ಇವ್ರು ಇನ್ನೂ ವಾಪಸ್ ಬಂದಿಲ್ಲ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನನಗಂತೂ ಒಂದು ತಿಳಿತಿಲ್ಲ ಮಾಮ. ಅಯ್ಯೋ ರೀ, ನೀವ್ ಇಷ್ಟೊಂದು ಯಾಕೆ ತಡ ಮಾಡಿದ್ರಿ? ಈಗ ಬರ್ತಾರೆ ಆಗ ಬರ್ತಾರೆ ಅಂತ ನಾನು ಕಾಯ್ತಾ ಕೂತಿದ್ದೀನಿ. ವಾಪಸ್ ಕೊಟ್ರಲ್ವಾ ನಮ್ ಕುರಿಗಳನ್ನ? ಅಯ್ಯೋ, ಕೊಟ್ಟಿಲ್ಲ. ಮತ್ತೆ? ಅಯ್ಯೋ, ಆ ಕುರಿಗಳು ಅಲ್ಲೇ ಇದ್ವು. ಏನ್ ಹೇಳ್ತಾ ಇದ್ದೀರಾ? ಹೌದು. ಮತ್ತೆ ಆ ವ್ಯಕ್ತಿ ಯಾರು? ಆ ವ್ಯಕ್ತಿ ಇರ್ಲಿಲ್ಲ ಅಲ್ಲಿ. ಅದ್ ಹೇಗೆ? ಯಾರಿಗ್ ಗೊತ್ತು? ನಾವಲ್ಲಿಗೆ ಹೋದಾಗ ಯಾರು ಇರ್ಲಿಲ್ಲ ಅಲ್ಲಿ, ಬರೀ ಕುರಿಗಳು ಮಾತ್ರ ಇದ್ವು. ಮತ್ತಿನ್ನೇನು, ತಗೊಂಡ್ ಬಂದ್ವಿ. ನೀವ್ ಏನೇ ಹೇಳಿ, ಇದು ಮಾಮ ಅವ್ರ ಪವಾಡ ಅಂತ ನನಗೆ ಅನಿಸ್ತಾ ಇದೆ. ಒಳ್ಳೇದಾಯ್ತು ರೀ,
ನನ್ ತಲೆಯಲ್ಲಿ ಬೇಡದೆ ಇರೋ ವಿಷಯಗಳೆಲ್ಲ ಬರ್ತಾ ಇದ್ವು. ಆ ಕುರಿಗಳಿಗೆ ಏನಾಗಿರ್ಬೋದು? ಮತ್ತೆ ಆ ವ್ಯಕ್ತಿ ಜೊತೆಗೆ ಜಗಳ ಆಗಿರ್ಬೋದಾ? ಈಗ ತಲೆ ಕೆಡ್ಸ್ಕೊಳ್ಳುವಂತ ಯಾವುದೇ ಅವಶ್ಯಕತೆ ಇಲ್ಲ. ನಮ್ ಬಂದ್ವು ನಮ್ ಕುರಿಗಳು. ಅಲ್ಲ ರೀ, ಕುರಿಗಳನ್ನ ಮೇಸಕ್ ಕರ್ಕೊಂಡ್ ಹೋಗೋದಾದ್ರೆ ಆ ಕುರಿಗಳನ್ನ ಬೇರೆ ದಿಕ್ಕಿಗೆ ಕರ್ಕೊಂಡ್ ಹೋಗಿ. ಸರಿ ಸರಿ ಗೋಪಾಲ್, ಅವುಗಳಿಗೆ ನೀರ್ ಕುಡ್ಸು. ಬಾಯಾರಿಕೆ ಆಗಿರ್ಬೋದು ಕುರಿಗಳಿಗೆ. ಮಾಮ ಒಳಗಡೆ ಬನ್ನಿ.